ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ಹುಕ್ಸ್ಗಳನ್ನ ಯಾವ ರೀತಿ ಹಚ್ಚೋದು ಅಂತ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ಗಳಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟು ಈ ಹುಕ್ ಬಾಕ್ಸ್ಗಳಿದೆಯಲ್ಲ ಅದ್ರ ಮೇಲೆ ಕರೆಕ್ಟಾಗಿ ಪೆನ್ಸಿಲಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಈ ಹುಕ್ ಪಟ್ಟಿನ ಕರೆಕ್ಟಾಗಿ ಇದ್ರ ಮೇಲೆ ಇಟ್ಕೊಂಡು ಈ ರೀತಿ ಒಂದ್ಸಲ ಪ್ರೆಸ್ ಮಾಡ್ಕೊಳ್ಬೇಕು. ಈ ಹುಕ್ ಪಟ್ಟಿಗೆ ಈ ರೀತಿ ಮಾರ್ಕ್ ಬಂದಿದೆ. ಈಗ ಮತ್ತೆ ಅದನ್ನು ಪೆನ್ಸಿಲಿಂದ ಡಾರ್ಕಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ಇಲ್ಲಿ ಎಲ್ಲ ಹುಕ್ಸ್ಗಳನ್ನ ಹಚ್ಕೊಳ್ಬೇಕು. ಈಗ ನಾನು ಹುಕ್ಸ್ ಹಚ್ಚೋದಕ್ಕೋಸ್ಕರ ಇಲ್ಲಿ 4 ಲೇಯರ್ ಥ್ರೆಡ್ನ ನೀಡಲ್ಗೆ ಹಾಕ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಇಲ್ಲಿ ನೋಡ್ಬೋದು ನಾನು 4 ಲೇಯರ್ ಥ್ರೆಡ್ನ ಈ ರೀತಿ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈಗ ಈ ಥ್ರೆಡ್ ಕೊನೆಯಲ್ಲಿ ಈ ರೀತಿ ಲಾಕ್ ಹಾಕ್ಕೊಳ್ಬೇಕು. ಈಗ ಹುಕ್ಸ್ಗಳನ್ನ ತಗೊಳ್ತಾ ಇದ್ದೀನಿ. ಈ ಬ್ಲೌಸ್ಗೆ ನಾನು 5 ಹುಕ್ ಬಾಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಈ 5 ಹುಕ್ನ ನಾವು ಹಚ್ಚಬೇಕು. ಈ ಬ್ಲೌಸ್ಗೆ ಈ ರೀತಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದರ ಮೇಲೆ ನೀಟಾಗಿ ಈ ಹುಕ್ನ ಇಟ್ಕೊಳ್ಬೇಕು. ಈ ರೀತಿ ಇಟ್ಟು ಈಗ ಈ ನೀಡಲ್ ಥ್ರೆಡ್ಡಿಂದ ಈ ರೀತಿ ಈ ಹುಕ್ನ ಲಾಕ್ ಮಾಡ್ತಾ ಹೋಗಬೇಕು. ನೀವು ಬಿಗಿನರ್ಸ್ ಇದ್ದರೆ ಮಾತ್ರ ಈ ರೀತಿ ಬ್ಲೌಸ್ಗೆ ಮಾರ್ಕ್ನ ಮಾಡಿಕೊಂಡು ಹುಕ್ಸ್ನ ಹಚ್ಕೊಳ್ಳಿ. ಪರ್ಫೆಕ್ಟ್ ಸ್ಟಿಚಿಂಗ್ ಬರೋರಾದರೆ ಹಾಗೆ ಹಚ್ಕೊಳ್ಬೋದು. ಬಿಗಿನರ್ಸ್ ಈ ರೀತಿ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಕೆಳಗೆ ಒಂದು ಮೇಲೆ ಈ ರೀತಿ ಏರುಪೇರು ಆಗೋಗ್ಬಿಡುತ್ತೆ. ಆಮೇಲೆ ಮತ್ತೆ ಅದನ್ನ ತೆಗೆದು ಮತ್ತೆ ಹಚ್ಕೊಳ್ಬೇಕಾಗ್ಬೋದು. ಅದಕ್ಕೆ ಈ ಟಿಪ್ಸ್ನ ಫಾಲೋ ಮಾಡಿ ಕರೆಕ್ಟಾಗಿ ಬರುತ್ತೆ. ಈ ಹುಕ್ಸ್ಗೆ ಇಲ್ಲಿ 2 ಸೈಡು ಈ ರೀತಿ ರೌಂಡ್ ಆಗಿರುತ್ತಲ್ಲ, ಅಲ್ಲಿ 2 ಸೈಡ್ಗೆ 6 ಟೈಮು ಈ ರೀತಿ ಥ್ರೆಡ್ಡಿಂದ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಹುಕ್ಸು ಗಟ್ಟಿಯಾಗಿ ಕೂರುತ್ತೆ, ಫುಲ್ ಟೈಟ್ ಆಗಿ ಕೂರುತ್ತೆ. ಇಲ್ಲಿ ಒಂದು ಹುಕ್ಸ್ನ ನಾನು ಹಚ್ಕೊಂಡಾಯಿತು ಬ್ಲೌಸ್ಗೆ. ಇಲ್ಲಿ ಸೆಕೆಂಡ್ ಹುಕ್ಸ್ನ ನಾನು ಹಚ್ತಾ ಇದ್ದೀನಿ. ಇದೇ ರೀತಿ 4 ಲೇಯರ್ ಥ್ರೆಡ್ನ ತೊಗೊಳ್ಳಿ ನೀವು ಹುಕ್ಸ್ನ ಹಚ್ಚೋದಕ್ಕೆ. 2 ಲೇಯರ್ ಥ್ರೆಡ್ ತೊಗೊಂಡು ಹಚ್ಕೊಂಡ್ರೆ ಅದು ಅಷ್ಟು ಟೈಟಾಗಿ ಕೂರೋದಿಲ್ಲ ಹುಕ್ಸ್ಗಳು. ಈ ರೀತಿ ನಾವು ಹುಕ್ಸ್ಗೆ 3 ಸೈಡು ಲಾಕ್ನ ಮಾಡ್ಕೊಳ್ಬೇಕಾಗುತ್ತೆ ಬ್ಲೌಸ್ಗೆ ಹಚ್ಚಿ. ಇಲ್ಲಿ ಕೂಡ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ 2 ಹುಕ್ಸ್ನ ಹಚ್ಕೊಂಡಿದ್ದೀನಿ. ಈಗ ಇಲ್ಲಿ 3ನೇ ಹುಕ್ಸ್ನ ನಾನು ಹಚ್ತಾ ಇದ್ದೀನಿ. ಈಗ 3 ಹುಕ್ಸ್ಗಳನ್ನ ಹಚ್ಕೊಂಡಿದ್ದೀನಿ. ಇದು 4ನೇ ಹುಕ್ಸು ಹಚ್ತಾ ಇರೋದು. ಇಲ್ಲಿ ನಾನು ಹುಕ್ಸ್ನ ಹಚ್ಕೊಳ್ಳೋವಾಗ ಹುಕ್ಸಿಂದ ಹುಕ್ಸಿಗೆ ಥ್ರೆಡ್ನ ಹಾಗೆ ಬಿಟ್ಕೊಂಡು ಹಚ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನ ಕಟ್ ಮಾಡಿ ತೆಗೆದು ಮತ್ತೆ ಬೇರೆ ಹುಕ್ಸ್ಗೆ ಹಚ್ಕೊಳ್ಬೋದು. ಈ ರೀತಿ ನಾನು ಬ್ಲೌಸ್ಗೆ ಎಲ್ಲ ಹುಕ್ಸ್ಗಳನ್ನ ಹಚ್ಕೊಂಡಾಯಿತು. ಈಗ ಕೊನೆಯಲ್ಲಿ ನಾವು ಒಂದು 5 ರಿಂದ 6 ಸಲ ಈ ರೀತಿ ಥ್ರೆಡ್ಡಿಂದ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ಥ್ರೆಡ್ಡಿಂದ ಒಂದು 6 ಟೈಮ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಈ ಹುಕ್ಸ್ಗಳೆಲ್ಲ ಬೇಗ ಬಿಚ್ಕೊಳ್ಳೋದಿಲ್ಲ, ಟೈಟಾಗಿ ಇರುತ್ತೆ.
ಈ ರೀತಿ ಹುಕ್ಸ್ಗಳನ್ನ ಹಚ್ಚಿ ಆಯಿತು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.